ಮೇಡಮ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಿಮ್ಮನೆ ಕಡೆಯವರೆಲ್ರಿಗೂ ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡಿಬಿಡು. ಹಾಂ, ಅದೆಲ್ಲ ಬೇಡ ಮೇಡಮ್. ರಿಸೆಪ್ಷನ್ ನಡೀತಾ ಇರೋದು ನಿಂದು ಚಿರುದು. ನಮ್ಮನೆ ಕಡೆಯವರೆಲ್ಲ ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ, ನಿಮ್ಮನೆ ಕಡೆಯವರು ಹಾಗೆ ರೆಡಿ ಆಗಬೇಕಲ್ವಾ? ಸೆಲೆಕ್ಟ್ ಮಾಡು. ಆಯಿತು ಮೇಡಮ್. ಇದೆಲ್ಲ ಯಾವಾಗ ರೆಡಿ ಆಗುತ್ತೆ? 2-3 ಡೇಸ್ ಅಂತೂ ಬೇಕು ಮೇಡಮ್. ನೋ 2 ಡೇಸ್ ಎಲ್ಲ ಆಗಲ್ಲ. ಇವ್ರ ಮನೆಯವ್ರದೆಲ್ಲ ಇವತ್ತು ಸಂಜೆ ಅಷ್ಟರಲ್ಲೇ ರೆಡಿ ಇರಬೇಕು, ಊರಿಗೆ ಕಳಿಸ್ಕೊಡ್ಬೇಕು. ಸರಿ ಮೇಡಮ್. ಓಕೆ ಮೇಡಮ್, ಡಿಸೈನ್ಸ್ ಎಲ್ಲ ಫೈನಲ್ ಆಗಿದೆ. ನಾಡಿದ್ದಷ್ಟರಲ್ಲಿ ಡ್ರೆಸ್ ಎಲ್ಲ ರೆಡಿ ಆಗುತ್ತೆ. ಆಲ್ರೈಟ್ ಅಣ್ಣ, ಇವ್ರ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಬಿಡು. ಥ್ಯಾಂಕ್ ಯು ಮೇಡಮ್. ಒಂದು ನಿಮಿಷ, ಎಷ್ಟಾಗತ್ತೆ ಅಂತ ಹೇಳಲೇ ಇಲ್ಲ. ಸೆಲೆಕ್ಷನ್ ಮಾಡಿದವ್ರಿಗೆ ಎಷ್ಟು ರೇಟ್ ಬರುತ್ತೆ ಅಂತ ಗೊತ್ತಾಗ್ಬೇಕಲ್ವಾ? ಇನ್ವಾಯ್ಸು ನಾಳೆ ಕಳಿಸ್ತೀನಿ ಮೇಡಮ್. ಅಂದಾಜು ಒಂದು 10 lakhs ಅಂತೂ ಆಗುತ್ತೆ. ಹಾ, 10 ಲಕ್ಷನಾ? ಹೌದು ಮೇಡಮ್. ಅಯ್ಯೋ ದೇವ್ರೆ, ನಮ್ಮ ಹಳ್ಳಿಯಲ್ಲಿ 50-60 ಸಾವಿರಕ್ಕೆ ಇಡೀ ಹೆಣ್ಣಿನ ಕಡೆ ಅವ್ರಿಗೆ ಬಟ್ಟೆ ತಗೋಬಹುದು. ನೀವು ಇಷ್ಟೇ ಜನಕ್ಕೆ 10 ಲಕ್ಷ ಅಂತಿದ್ದೀರಾ ಅಲ್ವಾ? ನಮ್ಮ ಕಡೆ ಇದ್ರಲ್ಲಿ ಮದ್ವೆನೇ ಆಗ್ತಿತ್ತು. ನಂಗೆ ಯಾಕೋ ಇವ್ರು ಹೇಳೋ ರೇಟು ತುಂಬಾ ಜಾಸ್ತಿ ಅನಿಸ್ತಿದೆ. ಪ್ಲೀಸ್ ನೀವು ಹೊರಡಿ, ಎಲ್ಲ ಡಿಸೈನ್ಸ್ನು ರೆಡಿ ಮಾಡಿಬಿಡಿ. ಥ್ಯಾಂಕ್ ಯು ಮ್ಯಾಮ್. ಪದೇ ಪದೇ ಹೇಳ್ತಾ ಇದ್ದೆ ನಿನಗೆ, ಇದು ನೀನು ಹುಟ್ಟು ಬೆಳೆದಿರೋ ನಿನ್ನ ಹಳ್ಳಿ ಮನೆ ಅಲ್ಲ. ಶ್ರೀಮಂತಿಕೆ ಜೊತೆ ದೊಡ್ಡಸ್ತಿಕೆ ಇರೋ ದೊಡ್ಡ ಮನೆ. ಈ ದೊಡ್ಡ ಮನೆಯಲ್ಲಿ ಎಲ್ಲ ದೊಡ್ಡದಾಗೆ ನಡೆಯುತ್ತೆ. ಮನೆಗೆ ಬಂದವ್ರ ಮುಂದೆ ಚೌಕಾಸಿ ಮಾಡ್ತೀಯಲ್ಲ, ನಮ್ಮ ಮನೆ ಮರ್ಯಾದೆ ಏನಾಗ್ಬೇಡ. ಈ ಮನೆ ಸೊಸೆ ಆಗೋದಕ್ಕೆ ವ್ಯವಹಾರ ಜ್ಞಾನ ಹೊಂದಿದ್ರೆ ಸಾಕಾಗೋದಿಲ್ಲ, ಧಾರಾಳ ಮನಸ್ಸು ಇರಬೇಕು. ಅಲ್ಲ, ಅವ್ರು ಅಷ್ಟೊಂದು ರೇಟ್ ಹೇಳಿದ್ರಲ್ವಾ, ಯಾಕೆ ಯಾರೂ ಏನೂ ಹೇಳಿಲ್ಲ? ದೊಡ್ಡ ಮನೆತನ ಅಂದಮೇಲೆ ನಾವು ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ಖರ್ಚು ಮಾಡಬೇಕಾಗುತ್ತಮ್ಮ. ನಮಗೆ ಇದೇ ರೀತಿ ಡಿಸೈನ್ ಬೇಕು, ಇದೇ ಬಟ್ಟೆ ಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿದಾಗ ಅವರು ಅದೇ ರೀತಿ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ನೋಡಮ್ಮ, ಇಂಥ ಸೂಕ್ಷ್ಮಗಳನ್ನ ನೀನು ಅರ್ಥ ಮಾಡ್ಕೋಬೇಕು. ದೀಪ, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಒಂದು ಸೈನ್ ಹಾಕ್ಬಿಡಿ ಮೇಡಮ್. ಹಾ, ನಮ್ಮ ಬೇಬಿ ಈಗ ಕಂಪ್ಲೇಂಟ್ ವಾಪಸ್ ತಗೋತಾ ಇದ್ದಾರೆ. ಸೈನ್ ಮಾಡಿ ಬೇಬಿ, ಬನ್ನಿ ಮಾಡಿ, ಸೈನ್ ಬನ್ನಿ. ಹಾ, ಇಲ್ಲಿಗೆ ಪಿಕ್ಚರ್ ಮುಗಿಯಿತು. ದ ಎಂಡ್. ಶುಭಂ. ಬೇಬಿ ಸ್ಮೈಲ್ ಪ್ಲೀಸ್. ಮಳ್ಳಿ ಥರ ನಮ್ಮ ಮನೆಗೆ ಬಂದು ನಮ್ಮಮ್ಮನ ಹತ್ರ ಕಾಲು ಒತ್ತಿಸ್ಕೊಂಡು ಕಳ್ಳಿ ಥರ ಬ್ರೇಸ್ಲೆಟ್ ಇಟ್ಬಿಟ್ಟು ಹೋದರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನೀನು ಮನೆ ಒಳಗೆ ಕಾಲಿಟ್ಟಾಗಲೇ ಅಂದ್ಕೊಂಡೆ ಏನೋ ಮಸ್ಲತ್ ಮಾಡಿದ್ಯಾ ಅಂತ. ನಿನ್ನ ಬಂಡವಾಳ ರಾತ್ರಿ ಮನೆಗೆ ಹೋದಾಗಲೇ ಗೊತ್ತಾಗೋಯ್ತು. SI ಮಗಳು ಮನೆಗೆ ಬಂದಿದ್ರು. ಆಮೇಲೆ ನರಸಿಂಹ, ನಾನು ನಿನಗೆ ಬಂದಿರೋ ಪ್ರೈಸು, ನಿನ್ನ ಮಾಸ್ ಕಾರ್ಡು ಎಲ್ಲ ಅವ್ರಿಗೆ ತೋರಿಸ್ದೆ ಕಣೋ.
ಇದು ಬೇಬಿ ಫ್ಲ್ಯಾಶ್ ಬ್ಯಾಕು. ನೀನು ನಮ್ಮ ಮನೆಯಲ್ಲಿ ನಿನ್ನ ಬ್ರೇಸ್ಲೆಟ್ ಇಟ್ಟು ಅದು ನಿಮ್ಮ ಅಪ್ಪನಿಗೆ ಸಿಕ್ಕಿ ನಮ್ಮ ಅಪ್ಪ ನಮ್ಮ ಅಮ್ಮನ ಕೈಗೆ ಕೋಳ ಹಾಕಿ ಸ್ಟೇಷನ್ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ದು, ಅಥವಾ ನಾನು ನಿನ್ನ ಕಾಲು ಹಿಡಿದು ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂದ್ಕೊಂಡಿದ್ದು, ಈ ಕ್ರಿಮಿನಲ್ ಐಡಿಯಾ ಟುಸ್ ಪಟಾಕಿ ಆಗೋಯ್ತು. ನೀನು ಜಾಣೆ ಆದರೆ ನಾನು ಮಹಾ ಬುದ್ಧಿವಂತ. ನೀನು ನಿಮ್ಮಪ್ಪ ಏನೇ ಷಡ್ಯಂತ್ರ ಹಾಕಿದ್ರೂ ಅದು ನಮ್ಮ ಹತ್ರ ನಡೆಯಲ್ಲ. ಅದು ನಿನಗೆ ಅರ್ಥ ಆಗಬೇಕು. ನಿನಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದೀನಿ. ನನ್ನ ಫ್ಯಾಮಿಲಿ ವಿಚಾರಕ್ಕೆ ಏನಾದರೂ ಬಂದರೆ ಇಂಥವಳೊಬ್ಳು ಇದ್ಲು ಅಂತ ಇಡೀ ಊರಿಗೆ ಎಕ್ಸಾಂಪಲ್ ಆಗ್ಬಿಡ್ಬೇಕು. ಹಾಗೆ ಮಾಡ್ತೀನಿ, ಹುಷಾರು. ಬರ್ಲಾ ಬರ್ಲಾ ಸರ್? ಬರ್ಲಾ ಸರ್? ಬರ್ತೀನಿ. ನಮಸ್ಕಾರ ಸರ್. ಅಲ್ಲ ಸರ್, ನಿಮ್ಮ ಮಗಳಿಗೆ ಒಳ್ಳೆ ಬುದ್ಧಿ ಕಲ್ಸಕ್ಕಾಗಲ್ವ ಸರ್? ಏಯ್, ಹೆಂಗಿದೆ ಮೈಗೆ? ಹಾಟ್ ಆಗಿದೆ ಸರ್. ಅಲ್ಲ, ನಿಮ್ಮ ಮಗಳು ನಮ್ಮ ಅಮ್ಮನ ಮೇಲೆ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದು ತಪ್ಪಲ್ವಾ ಸರ್? ಅದು ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ನಾನೇ ಬರಬೇಕಾಯಿತು. ಇದರಿಂದ ನಿಮ್ಮ ಹೆಸರು ಹಾಳಾಗಲ್ವಾ? ಅದಕ್ಕೆ ಹೇಳಿದೆ. ನಾನು ಸೀರಿಯಸ್ ಆಗಿ ಬುದ್ಧಿ ಹೇಳಿದ್ದೀನಿ ಸರ್. ಏನೇ ಆದರೂ ನನ್ನ ಫ್ಯಾಮಿಲಿನ ಟಚ್ ಮಾಡೋಕ್ಕಾಗಲ್ಲ ಅಂತ. ಕರೆಕ್ಟ್ ಅಲ್ವಾ ಸರ್? ನಾನು ಬರಲಾ? ಬರ್ತೀನಿ ಸರ್. ಏನಮ್ಮ ಇದೆಲ್ಲ? ಏನಾಯ್ತು ಮಗಳೇ? ಯಾರು ಬೇಕಿತ್ತು ಸರ್? ಅರವಿಂದ್ ಅವ್ರ ಮನೆನಾ ಇದು? ಹೌದು. ಅರವಿಂದ್ ಅವ್ರ ಮನೇಲಿಲ್ವಾ? ಹಾ ಸರ್, ಇದ್ದಾರೆ. ಅರವಿಂದ್, ಏನಾಯ್ತು ಸರ್? ಏನ್ ವಿಷಯ? ಈ ಮನೆಯಲ್ಲಿ ಕಳ್ತನ ಆಗಿದೆ ಅಂತ ಫೋನ್ ಬಂದಿತ್ತು. ಯಾರು ಫೋನ್ ಮಾಡಿದ್ದು? ಇನ್ಸ್ಪೆಕ್ಟರ್, ನಾನೇ ಕಾಲ್ ಮಾಡಿ. ನಾನೇ ಅರವಿಂದ್. ಏನ್ ಕಳ್ತನ ಆಯ್ತು ಅರವಿಂದ್? ನಾನು ಬೆಳಗ್ಗೆ ಎದ್ದು ನೋಡ್ತೀನಿ, ನನ್ನ ವಸ್ತುಗಳು ಯಾವುದು ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಪೊಲೀಸ್ ಫೋನ್ ಮಾಡಿದೆ. ಅಯ್ಯೋ ಅಯ್ಯೋ ಅರವಿಂದ್, ನನ್ನ ವಸ್ತುಗಳು ಯಾವುದು ಕಾಣಿಸ್ತಾ ಇಲ್ಲ. ಏನೋ ನಿಮ್ಮ ವಸ್ತುಗಳು ಕಾಣಿಸ್ತಿಲ್ವಾ? ಹ್ಞೂ ಅರವಿಂದು, ಕಬೋರ್ಡಲ್ಲಿ ಇಟ್ಟಿರೋ 1 ಲಕ್ಷ ಕ್ಯಾಶು ಕಾಣಿಸ್ತಾ ಇಲ್ಲ. ನನ್ನ ಗಂಡನ 25,000 ವಾಚು. ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನನ್ನ ಮೇಕಪ್ ಐಟಮು, ಅದನ್ನ ಬಿಟ್ಟಿಲ್ಲ ಕಳ್ರು. ಇದೆಲ್ಲ ಯಾವಾಗಾಯ್ತು ಅರವಿಂದ್? ಜಾನು, ಬೆಳಗ್ಗೆ ನಾನು ಎದ್ದೆ ನೋಡ್ತೀನಿ, ನನ್ನ ರೂಮಲ್ಲಿ ನನ್ನ ವಸ್ತುಗಳು ಯಾವುದು ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಹುಡುಕ್ದೆ, ಯಾವುದು ಸಿಗ್ಲಿಲ್ಲ. ಹ್ಞೂ, ಈಗ ತಾನೇ ದೇವಸ್ಥಾನದಿಂದ ಬಂದು ರೂಮ್ಗೆ ಹೋಗಿ ನೋಡಿದ್ರೆ ಕಳ್ತನ ಆಗಿರೋದು ಗೊತ್ತಾಯ್ತು. 1 ಲಕ್ಷ ಕ್ಯಾಶು, ಮೇಕಪ್ ಐಟಮು. ಜಾನು, ನಿನ್ನ ವಸ್ತುಗಳೆಲ್ಲ ಸೇಫ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡು. ಹೌದು. ಅರವಿಂದ್, ಏನಾಯ್ತು ಜಾನು? ರೂಮಲ್ಲಿ ಇದ್ದಿದ್ದು ನಾನು ಒಡವೆ ಬ್ಯಾಗ್ ಕಳೆದೋಗಿದೆ. ಓ ಮೈ ಗಾಡ್ ಸರ್, ಅವ್ನು ಯಾರೋ ದೊಡ್ಡ ಕಿಲಾಡಿ ಕಳ್ಳನ ಇರಬೇಕು ಸರ್. ಬಿಡಬೇಡಿ ಸರ್, ಅವನ್ನ ಹಿಡೀರಿ ಸರ್. ಹಿಡಿಯೋದಷ್ಟೇ ಅಲ್ಲ, ಕಳ್ತನ ಆಗಿರೋದೆಲ್ಲ ವಾಪಸ್ ಇಸ್ಕೊಳ್ಳಿ. ಸರ್, ವಾಪಸ್ ಇಸ್ಕೊಂಡು ನೀವೇ ಇಟ್ಕೋಬೇಡಿ, ಎಲ್ಲ ನಮ್ ಕೊಡಿ. ನೋಡಿ, ಏನೇನು ಕಳ್ತನ ಆಗಿದೆ ಎಲ್ಲ ಒಂದು ಪೇಪರ್ ಬರ್ಕೊಡ್ರೆ. ಸರಿ ಸರ್, ಈಗಲೇ ಬರ್ಕೊಡ್ತೀನಿ. ಸೌಂದರ್ಯ, ರಿಸೆಪ್ಷನ್ ಮಾಡ್ತಿರೋ ಹಿಂದೆ ನಿನ್ನ ಉದ್ದೇಶ ಏನು? ನಿನಗೆ ಗೊತ್ತಿಲ್ವಾ? ಗೊತ್ತಿದೆ. ಮತ್ತೆ ಯಾಕಣ್ಣ ಕೇಳ್ತಾ ಇದ್ದೆ? ಅಲ್ಲ, ದೀಪನ್ನ ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಇದ್ಮೇಲೆ ರಿಸೆಪ್ಷನ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದುಡ್ಡು ವೇಸ್ಟ್ ಮಾಡೋದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಅಣ್ಣ, ಕೆಲವೊಂದು ವಿಚಾರ ನಿನಗೆ ಗೊತ್ತಾಗೋದಿಲ್ಲ. ಗೊತ್ತಾಗದೇ ಇರೋದಕ್ಕೆ ನಿನ್ನ ಹತ್ರ ಉತ್ತರ ಕೇಳ್ತಾ ಇರೋದು. ನಿನಗೆ ಗೊತ್ತಾಗ್ತಿಲ್ಲ, ಪ್ರಶ್ನೆ ಮಾಡ್ತಿದ್ಯಾ. ಉತ್ತರ ಗೊತ್ತಿದ್ದು ನಾನು ಸುಮ್ಮನೆ ಇದ್ದೀನಿ. ಸೌಂದರ್ಯ, ಮತ್ತೆ ಕನ್ಫ್ಯೂಸ್ ಆಗೋ ಥರ ಮಾತಾಡ್ತಾ ಇದೆಯಾ? ಕೆಲವು ಸಲ ಬಿಸ್ನೆಸ್ಸಲ್ಲಿ ನಾವು ದುಡ್ಡನ್ನ ನೀರು ಚೆಲ್ದಂಗೆ ಚೆಲ್ಬೇಕಾಗತ್ತಲ್ವಾ? ಹೌದು, ಚೆಲ್ತೀವಿ. ಆದರೆ ಅದಕ್ಕಿಂತ 10ರಷ್ಟು ದುಡ್ಡು ವಾಪಸ್ ಬರಲ್ವಾ? ಆದರೆ ಇಲ್ಲಿ ನಿನಗೆ ಏನು ಲಾಭ ಸಿಗುತ್ತೆ? ದೀಪನ ಮನೆಯಿಂದ ಆಚೆ ಕಳಿಸೋ ನಿನ್ನ ಲೆಕ್ಕಾಚಾರ ನನಗೆ ಅರ್ಥನೇ ಆಗ್ತಾ ಇಲ್ಲ. ಪ್ರಶ್ನೆಯಾಗಿ ಉಳಿದ್ರೆ ಕುತೂಹಲ ಇನ್ನೂ ಜಾಸ್ತಿ ಆಗುತ್ತೆ.
ಸೌಂದರ್ಯ ರಿಸೆಪ್ಷನ್ ದಿನ ಆ ದೀಪಂಗೇನೋ ಒಂದು ಗತಿ ಕಾಣಿಸೋಕೆ ಹೊರಟಿದ್ದಾಳೆ ಅಂತಾಯ್ತು. ಓ ಹಾಗಾದ್ರೆ ಆ ಸೋಡಾ ಬುಡ್ಡಿಗೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತೀಯಾಳೆ ಅಂತ ಈಗ ನನಗೆ ಅರ್ಥ ಆಯ್ತು. ಇನ್ನು ಮುಂದೆ ಮಾಡ್ತೀನಿ ಕಣೆ ನಿನಗೆ. ಸೌಂದರ್ಯ, ರಿಸೆಪ್ಷನ್ ದಿನ ನೀನೇನೇ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಂತ ನೀನು ಹೇಳದೇ ಇದ್ರು ನೀನು ಪ್ಲ್ಯಾನ್ ಉಲ್ಟಾ ಹೊಡೆಯೋ ಥರ ನಾನು ಮಾಡ್ತೀನಿ. ಆ ದೀಪನ ಈ ಮನೇಲಿರೋ ಥರ ಮಾಡ್ತೀನಿ. ದೀಪ ನಿನ್ನ ಪಾಲಕ್ಕೆ ಬಿಸಿ ತುಪ್ಪ ಹಾಕಿ ನೀನು ಅವಳನ್ನ ಮನೇಲಿ ಇಟ್ಕೊಳ್ಳಬಾರ್ದು, ಹೊರಗೆ ಹಾಕ್ಲೂಬಾರ್ದು. ಹಾಗೆ ಸೋತು ನರಳಬೇಕು. ಹಾಗೆ ಮಾಡ್ತೀನಿ. ಆಗಲೇ ನಿನ್ನಿಂದ ಜೀವ ಕಳ್ಕೊಂಡಿರೋ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗೋದು. ಏ ದೀಪ, ಹೇಳಿ ಮೇಡಮ್. ಏನ್ ಸರಿನೋ ಏನೋ, ಪಾತ್ರೆಗಳನ್ನ ಚೆನ್ನಾಗಿ ತೊಳೆದು ಬಿಸಿ ಬಿಸಿ ಊಟ ರೆಡಿ ಮಾಡು. ಆಯ್ತು ಮೇಡಮ್. ಅದಕ್ಕೂ ಮೊದಲು ಬಿಸಿ ಬಿಸಿ ಕಾಫಿ ಸ್ಟ್ರಾಂಗ್ ಆಗಿರ್ಬೇಕು, ತಗೊಂಡ್ ಬಾ. ಆಯ್ತು ಮೇಡಮ್, ತರ್ತೀನಿ ಮೇಡಮ್. ಸುಕ್ಕು ನಡಿ ಬೇಗ. ಬಿಡ್ರಿ, ಎಲ್ಲಿಗ್ರಿ? ಮೆಂಟಲ್ ಹಾಸ್ಪಿಟ್ಲ್ಗೆ. ನಿಮ್ಗೆ ಹುಚ್ಚಿಡ್ತಿದೀಯಾ? ಅಯ್ಯೋ ದಡ್ಡಿ, ಹುಚ್ಚಿಡಿರೋರು ನಿನಗೆ, ನನಗಲ್ಲ. ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲ. ನಿಂಗೆ COMG, ನಿನ್ ಮಮ್ಮ ಏನೇನೋ ಮಾತಾಡ್ತಿದ್ದಾಳೆ. ಅದಕ್ಕೆ ಹುಚ್ಚಾಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಮಾಮ್, ವಾಟ್ ಹ್ಯಾಪನ್? ಕವನ, ನಿಮ್ಮ ಅಪ್ಪನ ಮಾತು ನಂಬ್ತೀಯೇನೆ? ನೋ ಡ್ಯಾಡ್, ಕಮ್ ಆನ್ ಡ್ಯಾಡ್. ಸರಿ, ಅಮ್ಮ ಮಗಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನಗೆ ಮಾತ್ರ ಹುಚ್ಚಿಡಿಸ್ಬೇಡಿ ಅಷ್ಟೇ. ಅಣ್ಣ ನನಗೊಂದು ಕೆಲಸ ಹೇಳಿದಾನೆ, ನಾನು ಅದನ್ನ ಮಾಡಬೇಕು. ಅದನ್ನ ಬಿಟ್ರೆ ಇನ್ನೇನ್ರಿ ಮಾಡಕ್ ಬರುತ್ತೆ ನಿಮ್ಗೆ? ಹೋಗ್ರಿ. ಏ ಕವನ, ಬಾ ಇಲ್ಲಿ. ಮಾಮ್, ಬಟ್ ಆರ್ ಯು ಶ್ಯೂರ್? ಹ್ಞೂ ಕಣಿ ಕವನ, ನಿಜವಾಗ್ಲೂ ನಾನೇ ನನ್ನ ಕಿವಿ ಯಾರೇ ಕೇಳಿಸ್ಕೊಂಡಿದ್ದೀನಿ. ಸೌಂದರ್ಯ ಸೋಡಾ ಬುಡ್ಡಿನ ಹೊರಗಾಕ್ತಾಳಂತೆ, ಅವಾಗ ನಾವು ಆರಾಮಾಗಿರ್ಬೋದು. ಹಾಗಾದ್ರೆ ಇನ್ಮೇಲಿಂದ ಅವಳು ನಮ್ಗೆ ಹೇಗ್ ಬೇಕೋ ಅದು ಆಟ ಆಡಿಸ್ಬೋದು. ಈಗಲೇ ಆಡ್ಸೋದು ಬೇಡ, ಮೊದಲು ರಿಸೆಪ್ಷನ್ ಮುಗೀಲಿ, ಆಮೇಲೆ ಅಲ್ಲೇನಾಗುತ್ತೆ ಅಂತ ನೋಡೋಣ. ಅವಾಗ ನೋಡು ಆಟ ಶುರು ಮಾಡೋಣ. ಅದಕ್ಕೂ ಮೊದಲು ಅವಳಿದ್ರೇನೆ ತಾನೆ ಅವಳಾಗೆ ಹೋಗ್ಬಿಟ್ಟಿರ್ತಾಳೆ. ಹೆಂಗೆ ಚೆನ್ನಾಗಿದಲ್ಲ? ಶುಕ್ರವಾರ ರಿಸೆಪ್ಷನ್ ಇದೆ, ಎಲ್ಲ ಫ್ಯಾಮಿಲಿ ಸಮೇತ ಬಂದ್ಬಿಡ್ತೀರಾ? ಹಾಂ, ಬಂದ್ಬಿಡಿ. ಹಾಂ ಆಯ್ತು. ಹಾಂ, ಓಕೆ. ಹಾಂ, ಮಿಸ್ ಮಾಡಬೇಡಿ, ಎಲ್ಲ ಫ್ಯಾಮಿಲಿ ಸಮೇತ ಬರಬೇಕು. ಹಾಂ, ಥ್ಯಾಂಕ್ ಯು. ಲೇ ಸುಕ್ಕು, ನೀನು ಒಂದು ಪೆನ್ ಪೇಪರ್ ಇಟ್ಕೊಂಡು ಕೂತ್ಕೊಳ್ಳೆ. ಯಾರ್ಯಾರು ಫೋನ್ ಮಾಡಿದೀವಿ ಅಂತ ನೋಟ್ ಮಾಡ್ಕೋ. ಭಾಸ್ಕರ್, ಬೇಡ, ಹೇಗೂ ಅರ್ಚನಾ ಬರೀತಿದ್ದಾಳಲ್ಲ, ಇನ್ನಿಬ್ರಿಬ್ರು ಬರೆದು ಕನ್ಫ್ಯೂಸ್ ಆಗೋದು ಬೇಡ. ಸೌಂದರ್ಯ, ನೀನು ಕೊಟ್ಟಿರೋ ಲಿಸ್ಟ್ ಪ್ರಕಾರ ಆಲ್ಮೋಸ್ಟ್ ಎಲ್ಲರನ್ನ ಇನ್ವೈಟ್ ಮಾಡಿ ಆಯಿತು. ಹಾಗೆ ಬೀಗರಿಗೂ ಫೋನ್ ಮಾಡಿ ವಿಷಯ ತಿಳಿಸಿದ್ದೀವಿ. ಆದರೆ ನಮ್ಮನೆಯಿಂದ ಯಾರಾದರೂ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಕರೆದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಹೌದು ಮಾವ, ನೀವು ಹೇಳೋದು ಕರೆಕ್ಟ್ ಆಗಿದೆ. ಚಿಕ್ಕತ್ತೆ, ಚಿಕ್ಕ ಮಾವ, ನೀವಿಬ್ರು ದೀಪ ಅವ್ರ ಅಪ್ಪ ಅಮ್ಮನ ಕರೆಯಕ್ಕೆ ಅವ್ರ ಊರಿಗೆ ಹೋಗಿ ಇನ್ವೈಟ್ ಮಾಡಿ ಬನ್ನಿ. ನಾನಾ? ನಾವು ಕಣೆ, ನಾವು. ಸುಮ್ಮನಿದ್ರಿ. ನಾನು ಹೇಗಮ್ಮ ಹೋಗಕ್ಕಾಗುತ್ತೆ? ಮನೆಯಲ್ಲಿ ಅಷ್ಟೊಂದು ಕೆಲಸ ಇದೆ. ತಾವೇನು ಕೆಲಸ ಮಾಡ್ತಿದ್ದೀರಮ್ಮ ಇಲ್ಲಿ? ಆ ಎಲ್ಲ ಕೆಲಸಗಳಿಗಿಂತ ಮಾವ ಹೇಳಿದ ಹಾಗೆ ಅವ್ರ ಮನೆಯವ್ರನ್ನ ಕರೆಯೋದು ಇಂಪಾರ್ಟೆಂಟ್. ನೀವಿಬ್ರು ಹೋಗಿ ಬನ್ನಿ. ನಾನು ಇವತ್ತೇ ಹೋಗಿ ಹೇಳಿ. ಚಿಕ್ಕ ಮಾವ, ಈಗಲೇ ಅಲ್ಲ, ನಾಳೆ ಬೆಳಗ್ಗೆ ಹೊರಟ್ರು ಆಗತ್ತೆ. ಹಾಂ, ಸರಿ. ನಾಳೆ ಹೋಗ್ಬೇಕು ಕಣೆ. ಹೇಳಿದ್ಲು ತಾನೆ, ಬಾಯಿ ಮುಚ್ಕೊಂಡು ನಿಂತ್ಕೊಡ್ರಿ. ಜಾಜಿ ಅಕ್ಕ, ಹೇಳಿ ಮೇಡಮ್, ಏನಾದರೂ ಬೇಕಿತ್ತಾ? ಬೇಕಾಗಿತ್ತು, ಆದ್ರೆ ನಿಮ್ಮಿಂದ ಅಲ್ಲ, ಮಾದೇಶಣ್ಣಯಿಂದ. ಅವರಿಂದ ಏನು ಬೇಕಿತ್ತು? ಹೇಳ್ತೀನಿ, ಬನ್ನಿ.
ಅರವಿಂದು, ನೀನೇ ಕಳ್ತನ ಮಾಡಕ್ ಹೇಳ್ದೆ, ನೀನೇ ಪೊಲೀಸ್ನ ಕರ್ಸಿದ್ಯಾ. ಅದು ಅಲ್ಲದೆ ನಮ್ಮ ವಸ್ತು ಎಲ್ಲ ಕಳೆದೋಯ್ತು ಅಂತ ಬೇರೆ ಹೇಳ್ದೆ. ಏನ್ ನಡೀತಿದೆ ನಿನ್ ತಲೆಯಲ್ಲಿ? ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅವರು ರಿಯಲ್ ಪೊಲೀಸ್ ಅಲ್ಲ, ನಿಮ್ಮ ಥರ ಆ್ಯಕ್ಟ್ರಸ್. ಹೌದಾ? ಅದೇ ಅನ್ಕೊಂಡೆ, ಈ ಅಪ್ಪನ ಯಾವುದೋ ಶೂಟಿಂಗ್ ಅಲ್ಲಿ ನೋಡಿದೀನಿ ಅಂತ. ಆದ್ರೂ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಏನು ಗೊತ್ತಾ, ನಮ್ಮ ವಸ್ತುಗಳು ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರೆ ಅವಾಗ ರೂಪನ್ಗೂ ಡೌಟ್ ಬರಲ್ಲ. ಅಬ್ಬೋ, ಏನ್ ಪ್ಲಾನ್ ಮಾಡ್ತೀಯನಪ್ಪ ನೀನು? ಇದು ಬರೀ ಪ್ಲಾನ್ ಅಲ್ಲ, ಮಾಸ್ಟರ್ ಪ್ಲಾನ್. ಒಳ್ಳೆ ಕೆಲಸ ಮಾಡ್ದೆ ಬಿಡು. ರೂಪಂಗೆ ನಮ್ಮ ಮೇಲೆ ಡೌಟೇ ಬರಲ್ಲ. ಅರವಿಂದು, ಒಡವೆ ಕಳ್ತನ ಆಗಿದೆ ಅಂತ ರೂಪ ತಲೆ ಕೆಡಿಸ್ಕೊಂಡು ರೂಮಲ್ಲೇ ಕೂತಿರ್ತಾಳೆ. ಹೋಗಪ್ಪ, ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಬಾ. ಕರೆಕ್ಟ್. ನಿಮಗೂ ಆವಾಗ ತಲೆ ಓಡುತ್ತೆ ಅಂತ ಆಯ್ತು. ಏನ್ ಮಾಸ್ಟರ್ ಪ್ಲಾನ್ ಮಾಡ್ತಾನೋ ಏನೋ. ಇದೇನಿದು 50,000 ಅಂತ ಬರ್ತಾ ಇದೆ? ಓ, ಯಾರೋ ಅರವಿಂದ್ಗೆ ದುಡ್ಡು ಕೊಡ್ಬೇಕು ಅನ್ಸತ್ತೆ. ಏಯ್, ಏನು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿದ್ಯಾ? ಸ್ವಲ್ಪ ವಾಲ್ಯೂಮ್ ಕಮ್ಮಿ ಕೊಡು. 50,000ಕ್ಕೆ 5,000 ಏನೋ, ಇನ್ನೂ 5,000 ಸೇರಿಸಿ ನಿಂಗೆ ಮುಖದ ಮೇಲೆ ಬಿಸಾಕ್ತಾರೆ. ಬಾ ಸಾಯಂಕಾಲ ಮನೆ ಹತ್ರ. ಹೇ, ಎಲ್ಲನ ಕರ್ಕೊಂಡ್ ಬಾರಲೇ. ಒಬ್ಬೊಬ್ರು ಮುಖದ ಮೇಲೆ ದುಡ್ಡನ್ನ ಬಿಸಾಡ್ತಾನೆ. ಓ, ಅಲ್ಲ, ಎಲ್ಲಾ ದುಡ್ಡು ಅವ್ರಿಗೆ ಕೊಟ್ಬಿಟ್ರೆ ನಾನೇನ್ ಮಾಡ್ಲಿ? ಫಸ್ಟು ನಂದು ಸೆಟ್ಲ್ ಮಾಡ್ಕೊಬಿಡ್ಬೇಕು, ಆಮೇಲೆ ಅವರೆಲ್ಲ. ಹಾ, ಮಾದೇಶಣ್ಣ, ಹೇಳಿ ಮೇಡಮ್, ಏನು ಇಷ್ಟು ದೂರ? ಏನಾಗಬೇಕಾಗಿತ್ತು? ನಿಮ್ಮಿಂದ ಒಂದು ಸಹಾಯ ಬೇಕಿತ್ತು. ನನ್ನ ಹತ್ರನಾ? ಈ ಬಡವ ನಿಮ್ಗೇನು ಸಹಾಯ ಮಾಡೋಕ್ಕಾಗುತ್ತೆ ಮೇಡಮ್? ಸಹಾಯ ಮಾಡಕ್ಕೆ ಒಳ್ಳೆ ಮನ್ಸಿರ್ಬೇಕೇ ಹೊರತು ಬಡವ ಶ್ರೀಮಂತ ಅನ್ನೋ ಸ್ಥಾನ ಅಲ್ಲ. ಅದೇನೋ ನಿಜ ಮೇಡಮ್. ಹೇಳಿ ಮೇಡಮ್, ಏನಾಗಬೇಕಾಗಿತ್ತು? ಅಣ್ಣ, ನೀವು ಸಿಗರೆಟ್ ಸೇರ್ತೀರಾ ಅಲ್ವಾ? ನಾನಾ? ಯಾರು ಹೇಳಿದ್ ಮೇಡಮ್? ಹೋಗ್ಲಿ ಬಿಡಿ, ನಂಗೆ ಅರ್ಜೆಂಟಾಗಿ ಒಂದು ಸಿಗರೆಟ್ ಬೇಕಿತ್ತು. ನಿಮಗೆ ಸಿಗರೆಟ್ ಬೇಕಾ? ನೀವು ಸಿಗರೆಟ್ ಸೇರ್ತೀರಾ? ಅಯ್ಯೋ ಶಿವನೇ, ಅಣ್ಣ ನಾನೇ ಯಾಕಣ್ಣ ಸಿಗರೆಟ್ ಸೇದ್ಲಿ? ಸಿಗರೆಟ್ ಬೇಕಾಗಿರೋದು ನನ್ಗಲ್ಲ, ನಮ್ಮ ಅಪ್ಪನ್ಗೆ. ಹೌದಾ? ನಮ್ಮ ಪೊಲೀಸ್ ಅಪ್ಪನ್ಗೆ ಜಾಸ್ತಿ ಖುಷಿ ಆದ್ರೆ, ಅಲ್ಲ ಜಾಸ್ತಿ ದುಃಖ ಆದ್ರೆ ಒಂದ್ ಸಿಗರೆಟ್ ಸೇರ್ತಾರೆ. ನಾನಲ್ಲಿದ್ದಾಗ ನಾನು ಪೊಲೀಸ್ ಅಪ್ಪನ್ ಕೊಡ್ತಿದ್ದೆ, ಆದ್ರೆ ಇವಾಗ ಮದ್ವೆ ಆದ್ಮೇಲೆ ಯಾರೂ ಇಲ್ಲ ಕೊಡಕ್ಕೆ. ಹೀಗಿದ್ರು ನಾಳೆ ಸುಕನ್ಯಾ ಮೇಡಮ್ ನಮ್ಮ ಮನೆಗೆ ಹೋಗ್ತಿದಾರಲ್ವಾ, ಅಪ್ಪನ ಕೊಡೆ ಬಟ್ಟೆಯಲ್ಲಿ ಒಂದು ಸಿಗರೇಟ್ ಇಟ್ಬಿಟ್ಟು ಕೊಡ್ತೀನಿ. ಒಂದು ಸಿಗರೇಟ್ ಇದ್ರೆ ಕೊಡಿ ಅಣ್ಣ. ಇದರಲ್ಲೊಂದು ಸಿಗರೇಟ್ ಇದೆ, ತಗೊಳಮ್ಮ. ಸಿಗರೇಟ್ ಸೇದೋದು ತಪ್ಪು ಅಂತ ಗೊತ್ತಿದ್ರು ಕೂಡ ನಿಮ್ಮ ಅಪ್ಪನಿಗೋಸ್ಕರ ಒಂದು ಸಿಗರೇಟ್ ಕೇಳ್ತಾ ಇದ್ದೀರಲ್ಲ, ಇಲ್ಲೇ ಗೊತ್ತಾಗುತ್ತೆ ಮೇಡಮ್ ನಿಮ್ಮ ತಂದೆ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ. ಮತ್ತೆ ಎಷ್ಟೇ ಆಗ್ಲಿ ನನ್ನ ಅಪ್ಪನ ಮಗಳಲ್ವನಾ? ಸರಿ, ನಿಮ್ಮ ಹತ್ರ ಸಿಗರೇಟ್ ಇಸ್ಕೊಂಡೆ ಅಂತ ಯಾರ ಹತ್ರನೂ ಹೇಳ್ಬೇಡಿ. ಆಯ್ತು ಮೇಡಮ್, ಹೇಳಲ್ಲ. ಸರಿ ಅಣ್ಣ, ಬನ್ನಿ ಜಜಿ ಅಕ್ಕ. ದೀಪು ಮೇಡಮ್ ಖುಷಿಯಾಗಿರೋದು ನೋಡ್ತಾ ಇದ್ರೆ ಸಿಗರೇಟೇ ಸೇದಬಾರ್ದು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಮೊದಲು ಸ್ವೀಟ್ ತಗೊಳ್ಳಿ. ಆ್ಯಡ್ ಕಾಂಟ್ರಾಕ್ಟ್ ನಮಗೆ ಸಿಕ್ತು. ಕಂಗ್ರ್ಯಾಚುಲೇಷನ್ಸ್ ಚಿರು. ಅದಕ್ಕೆಲ್ಲ ಈ ಸೂಟೇ ಕಾರಣ. ಸೂಟಾ? ಏನು ಸೂಟು? ಎಸ್ ಚಿಕ್ಕಪ್ಪ, ಇದೊಂಥರ ನನ್ನ ಲಕ್ಕಿ ಸೂಟ್. ಇದನ್ನ ಹಾಕೊಂಡು ಹೋದಾಗೆಲ್ಲ ನನ್ನ ಕೆಲಸಗಳು ಸಕ್ಸಸ್ ಆಗಿದೆ. ಇವತ್ತು ಅಷ್ಟೇ ಸನ್ರೈಸರ್ಸ್ ಕಂಪ್ನಿ CEO ಜೊತೆ ಮೀಟಿಂಗಲ್ಲಿ ಅವ್ರು ನನ್ನ ಡ್ರೆಸ್ ಕೋಡ್ ಬಗ್ಗೆನೇ ಮಾತಾಡ್ತಾ ಇದ್ರು. ನಿಮ್ಮ ಡ್ರೆಸ್ಸಿನ ಕಲರ್, ಕ್ವಾಲಿಟಿ, ಸ್ಟೈಲ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಒಳ್ಳೆ ಟೇಸ್ಟ್ ಇದೆ ಅಂತ. ಸೊ ಈ ಕಾಂಟ್ರಾಕ್ಟ್ನ ನಿಮಗೆ ಕೊಡ್ತಾ ಇದೀವಿ ಅಂತಲೂ ಹೇಳಿದ್ರು. ಅಂದ್ರೆ ಮಾತಿನ ಶಕ್ತಿಗಿಂತ ಹಾಕೊಂಡಿರೋ ಬಟ್ಟೆಗೆ ಶಕ್ತಿ ಜಾಸ್ತಿ ಅಂತ ಆಯ್ತು. ಇದೇ ಸೂಟ್ ಹಾಕು ಅಂತ ಚೂಸ್ ಮಾಡಿದ್ಕೆ ಥ್ಯಾಂಕ್ಸ್ ಅಚ್ಚು. ವೆಲ್ಕಮ್, ಹಾಗೆ ಕಂಗ್ರ್ಯಾಟ್. ಥ್ಯಾಂಕ್ ಯು.
ಕಂಗ್ರ್ಯಾಚುಲೇಷನ್ಸ್ ಕಣೋ. ಥ್ಯಾಂಕ್ ಯು. ಚಿರು, ನೀನು ಇನ್ನೂ ಇಬ್ರಿಗೆ ಸ್ವೀಟ್ ಕೊಟ್ಟಿಲ್ಲ.